ಹುಟ್ಟೇನಿ ಸಾಯ್ತನು ಸತ್ತ ಬಳಿಕ ಮತ್ತೆ ಹುಟ್ಟುತ್ತನು ಅನ್ನೋದಕ್ಕೆ ಏನು ಆಧಾರ ಅದ ನಿಮ್ಮಂತೆ ಬರೋಬರೋದಲ್ರಿ. ಈಗಂತೂ ಹುಟ್ಟಿದ್ದು ಖರೆ, ಈ ಸತ್ತ ಬಳಿಕ ಮತ್ತೆ ಹುಟ್ಟುತ್ತೇವೆ ಅನ್ನೋದಕ್ಕೆ ಆಧಾರ ಏನದ? ಏನು ಸುಮ್ಮನೆ ನೀವು ಹೇಳ್ದಂಗೆ ಹ್ಞೂ ಅನ್ನೋಣ ಅಂದಮ್ಮ. ಬರೋಬ್ಬರಿ ಐತಪ್ಪ ನಿಂದು ಮಾತು. ಈ ಸರಿ ಈಗರೇ ಹುಟ್ಟೇದಿಲ್ಲೋ ಅಂದ. ಈಗ ಹುಟ್ಟೇನೆ ಅಲ್ರಿ, ಮುಂದೆ ಕೂತಾನೆ ಅಲ್ಲನ ಅಂದ. ಈಗ ಹುಟ್ಟೋದಕ್ಕೆ ಕಾರಣ ಏನು ಅಂತ ಕೇಳಿದೆ. ಯಾರು ನನಗೆ ಪತ್ರ ಬರೆದಿದ್ರು, ಫೋನ್ ಮಾಡಿದ್ರು, ಕರ್ಯಾಕೆ ಬಂದಿದ್ರು? ಯಾಕೆ ಹುಟ್ಟಿ ಬಂತ್ರಿ? ಈಗ ಹುಟ್ಟಿ ಬಂದದಕ್ಕೆ ಕಾರಣ ಅದರಿಂದ ಮೇಲೆ ಸತ್ತ ಬಳಿಕ ಹುಟ್ಟಿ ಬರ್ತೀವಿ ನೋಡು ಅಲ್ರಿ. ಯಾಕೆ ಹುಟ್ಟಿ ಬಂದಿ ಅಂತಂದ್ರೆ ಹಿಂದೆ ವಿಷಯದ ವಾಸನೆಗಳು ಅಲ್ರಿ. ವಾಸನೆಗಳು ನಮ್ಮನ್ನು ಜನ್ಮದಿಂದ ಜನ್ಮಕ್ಕೆ ತರಕತ್ತಿದಾವ. ವಾಸನೆ ಅಂದ್ರೆ ಗೊತ್ತಾಕತಿ, ಸೂಕ್ಷ್ಮ ಅವಸ್ಥಾಕ ವಾಸನ ಅಂತ ಕರೀತಾರೆ. ಕಪ್ಪು ಡಬ್ಬಿ ಖಾಲಿ ಆಗ್ಯದ, ಆದರೂ ಕೂಡ ವಾಸನೆ ಬರ್ತತಿಲ್ಲ. ಹಾಂ, ಈ ಮನಸ್ಸೆಂಬ ಕಪ್ಪು ಡಬ್ಬಿ ಅಂತ ತಿಳ್ಕೋರಿ. ಕಪ್ಪು ಡಬ್ಬಿ ಮನಸ್ಸು ಅನ್ನೋದೊಂದು ಕಪ್ಪು ಡಬ್ಬಿ ಅದ. ಅದು ಜನ್ಮ ಜನ್ಮಾಂತರದ ಎಲ್ಲ ವಾಸನೆಗಳು ಅದರೊಳಗೆ ಅದ. ಈ ಕೆಲವು ಹುಟ್ಟು ಸತ್ಕೋತ ಬಂದೀವಲ್ಲ, ಆ ವಾಸನೆ ಇರೋ ತನಕ ಇವ ಹುಟ್ಟವನ. ಅಂದರೆ ಆ ವಾಸನೆ ಸುಟ್ಟು ಬಿಡಬೇಕಾಗಿತ್ತು ಅಂತಂದ್ರೆ ಗುರುಗಳಂತೆ ಹೋಗ್ರಿ. ಮೊದಲೇ ಕೆಲಸ ನಮ್ಮ ಮನ್ಯಾಗ ಮಾಡ್ಕೋತೀರಿ ಅಂದ್ರೆ ಅದು ಯಾರಪ್ಪಗೂ ಅಲ್ರಿ ಆಗು ಮಾತು ಅಲ್ಲ. ಹಾಗಾದರೆ ಈ ವಾಸನೆಗಳು ನಮ್ಮನ್ನು ಜನ್ಮ ಜನ್ಮಕ್ಕೆ ತರ್ತಾವಲ್ಲ, ಆ ಜನ್ಮದಕ್ಕೆ ತತ್ವಜ್ಞಾನ ಮಾಡಿಕೊಂಡ್ರಿ ಅಂದ್ರೆ ಸರ್ವ ಕರ್ಮಗಳು ನಾಶ ಆಗ್ತಾವೆ. ಅದ ಸಲುವಾಗಿ ನಿಮ್ಮನ್ನು ಈ ಒತ್ತಾಯಪೂರ್ವಕವಾಗಿ ನಿಮಗೆ ಊಟ ಕೊಟ್ಟು, ಕುಂಡ್ರಕ್ಕೆ ಕುರ್ಚಿ ಕೊಟ್ಟು, ಹಾಸಿ ನಿಮ್ಮನ್ನು ಕರೆದು ಯಾಕೆ ಕೂಡ್ಸಾಕತ್ತಾರ? ಮನುಷ್ಯ ಸ್ವಾಮಿ ತಲೆ ಕೆಟ್ಟತ್ತೆ ತಿಳ್ಕೊಂಡ್ರಿ ನೀವೆಲ್ಲರೇ. ಹಾಂ, ಆಮೇಲೆ ಕಣ್ಣಾಗ ಎಣ್ಣೆ ಬೇರೆ ಹಾಕವ್ರದಾರ. ನಾವು ಕಿವ್ಯಾಗ ಹಾಕ್ತೀವಿ, ಅವ್ರು ಕಣ್ಣಾಗ ಹಾಕ್ತಾರೆ ಎಣ್ಣೆ. ಹಾಂ, ಹೌದಲ್ಲ ಅಲ್ಲ? ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಜೊತೆಗೆ ಎಲ್ಲ ಸಂಚಾರಕ್ಕೆ ಹೊಂಟಿದ್ರು. ರೈಲ್ವೆ ಸ್ಟೇಷನ್ ಮೇಲೆ ಕೂತಿದ್ದರು. ಗುರುಗಳು ಪರಮಹಂಸರು ಬೆಂಚಿನ ಮೇಲೆ ಕೂತಿದ್ರು, ಇವ್ರು ಕೆಳಗೆ ಕೂತಿದ್ದರು. ಒಬ್ಬ ಅಮೇರಿಕಾದಿಂದ ಭಯಂಕರ ಕಲಿತ ತರುಣ ಶ್ರೀಮಂತ ಮತ್ತು ಅಮೇರಿಕಾದಿಂದ ಡಿಗ್ರಿ ಮುಪ್ಪುರಿ ಹಗ್ಗತ್ತಾರೆ. ಇದಕ್ಕೆ ಮುಪ್ಪುರಿ ಹಗ್ಗದಿಂದ ಬಂಧಿಸ್ಕೊಂಡಿದ್ದವ. ಏನೇನೋ ತರುಣ, ಶ್ರೀಮಂತ, ಡಿಗ್ರಿ. ತನ್ನನ್ನು ತಾನೇ ನಾವು ಮಂದಿ ನಮ್ಮನ್ನು ಯಾರೂ ಕಟ್ಟಿಲ್ಲ, ನಮ್ಮನ್ನು ನಾವೇ ಕಟ್ಕೊಂಡಿದ್ದೀವಿ. ಗೊತ್ತದ? ಆ ತರುಣ ಅಲ್ಲಿ ಓಡಾಡ್ತಿದ್ದ, ಕಾಲಾಗ ಬೂಟ, ಬಾಯಾಗ ಸಿಗರೇಟ, ಏನ್ರಿ ಪ್ಯಾಂಟ, ಹಾದಾಡ ಮುಂದೆ ಕಾಲ ಪರಮಹಂಸರಿಗೆ ಹತ್ತಿದ್ದು. ಅಷ್ಟು ಇದು ಆಮೇಲೆ ಏರಿತ್ತು ಅಮಲ. ಅವರು ಸಹನ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಾಮಿ ವಿವೇಕಾನಂದರು ಕೇಳಿದರು, ತಮ್ಮ ಯಾರು ಎಲ್ಲಿಂದ ಬಂದ್ರಿ? ನಾನು ಅಮೇರಿಕೆಯಿಂದ ಬಂದೀನಿ. ಹೌದ್ರಿ? ಎದಕ್ಕೆ ಹೋಗಿದ್ರಿ? ಡಿಗ್ರಿ ತೋರಿಸಿದ. ಒಬ್ಬ ಆಯ್ತು, ಅಡ್ಡಿ ಇಲ್ಲ. ಅಮೇರಿಕ ಹೋಗಿ ಡಿಗ್ರಿ ತೊಗೊಂಬಂದಿರಲ್ಲ, ಇನ್ನು ಮುಂದೆ ಏನು ಮಾಡ್ತೀರಿ? ಇನ್ನು ಮುಂದೆ ದೊಡ್ಡ ನೌಕರಿ ಹಿಡಿತಾನೆ. ಹೌದ್ರಿ? ನೌಕರಿ ಹಿಡಿದು ಏನು ಮಾಡ್ತೀರಿ? ಚಲೋ ಕನ್ಯಾ, ಕಲ್ತಾಕಿನ ಕನ್ಯಾ ಮದುವೆ ಮಾಡ್ಕೋತಾನೆ. ಹೌದ್ರಿ? ಮದುವೆ ಆದಿಂದ ಏನು ಮಾಡ್ತೀರಿ? ಮದುವೆ ಆದಿಂದ ಮಕ್ಕಳು ಹಾಡ್ತೀನಿ.
ಮಕ್ಕಳ ಹಡದು ಏನು ಮಾಡ್ತೀರಿ? ಅವ್ರಿಗೂ ಶಿಕ್ಷಣ ಕಲಿಸ್ತೀನಿ. ಆ ಹುಡುಗರಿಗೆ ಶಿಕ್ಷಣ ಕಲಿಸಿ ಏನು ಮಾಡ್ತೀರಿ? ಅವ್ರದ್ದು ಮದುವೆ ಮಾಡ್ತಾನು. ಅವ್ರದ್ದು ಮದುವೆ ಮಾಡಿ ಏನು ಮಾಡ್ತೀರಿ? ಏನು ಮಾಡ್ತೀರಿ? ಆಮೇಲೆ ಏನು ಮಾಡ್ತೀರಿ ಅತ್ತು ಸಿಟ್ಟು ಬತ್ತವಂಗ ಎಲ್ಲರೂ ಸತ್ ಹೊಕ್ಕನು ಅಂದವ. ವಿವೇಕಾನಂದರು ಸಾಯುಧನ ಕಲಿಯಾಕೆ ಅಮೇರಿಕ ಯಾಕೆ ಹೋಗಿದ್ದೇವೋ ಅಂದ್ರೆ ಅವ್ರು ನಮ್ಮಲ್ಲಿ ಎಲ್ಲಿ ಅಮೇರಿಕ ಹೋಗಿ ಸಾಯ್ತಾರೆ. ಸಾಯುದಾತ್ಲ ನೀನು ಅಮೇರಿಕ ಅಲ್ಲೋ. ಇದೇ ಭಾರತದೊಳಗೆ ಹುಟ್ಟು ಸಾವುಗಳನ್ನು ಮೆಟ್ಟಿ ನಿಲ್ಲಿಸ್ತಕ್ಕಂಥ ಸದ್ಗುರುಗಳು ಇರಲಿಕ್ಕಾಗಿ ಅಮೇರಿಕಕ್ಕೆ ಹೋಗಿ ಸಾಯುದನ್ನು ಕಲ್ತಲ್ಲೋ ಮೂರ್ಖ. ಕಣ್ಣು ತೆರೀತು ಹುಡುಗಂದು. ಯಪ್ಪ ನಾ ಭಾಳ ತಪ್ಪು ಮಾಡಿದೆ, ಹುಟ್ಟು ಸಾವುಗಳನ್ನ ಕಳ್ಕೊಳ್ಳೋದು ರೀತಿನ ಬಿಟ್ಟಿನಿ ನಾನು. ಆವತ್ತ ಸಾಷ್ಟಾಂಗ ನಮಸ್ಕಾರ ಹಾಕಿ ರಾಮಕೃಷ್ಣ ಪರಮಹಂಸರ ಶಿಷ್ಯ ಆಗಿ ಅವನು ಕೂಡ ಮುಕ್ತನಾದ ಅಂತ ಕಥೆ ಬರ್ತದ. ಏತೇನ್ರಿ? ಈ ರೀತಿ ಮನುಷ್ಯನಿಗೆ ಇದೇನು ನಮಗೆ ಅವಶ್ಯಕತೆ ಅದ ಅಂತ ಅನ್ನಿಸ್ತದ. ಸಾಯುವಾಗ ಗೊತ್ತಾಕತ್ತೆ ನಿಮಗೆ. ಈಗೇನು ಕೈಯಾಗ ಮೈಯಾಗ ರಕ್ತ, ಕಿಶೆದಾಗ ರೊಕ್ಕ ಯಾವಂದೇನು ಇದಿರ್ತಕ್ಕ ಗೊತ್ತಾಗಂಗಿಲ್ಲ. ಅದು ನೆರಳಾಡ್ತಿರ್ಬೇಕು, ಅಲ್ಲಿ ಹಾಸ್ಯಾಗ ಹೊಲಸು ಹಾಕಿರ್ಬೇಕು, ಯಾರ್ದಾರು ಮಾಡ್ತಿರ್ಬಾರ್ದು. ಅಯ್ಯೋ ಅಯ್ಯೋ ಹ್ಞೂ ಈ ದುಃಖದ ಮಡುವಿನೊಳಗೆ ಬಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ ಪುನಃ ಪುನಃ, ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಜನ್ಮ ದುಃಖ. ಹುಟ್ಟುವಾಗ ಮಕ್ಕಳು ಅಳ್ಕೋತ ಹುಡ್ತಾವೋ, ನಕ್ಕೋತ ಯಾವಾಗ ಹುಟ್ಟ್ಯಾವೋ ನಿಮ್ಮಲ್ಲಿ? ನಾವು ನೀವೆಲ್ಲ ಈ ಜನ್ಮದಿಂದ ನಾಂದಿ ಅಳುದನ ಚಾಲು ಮೊಟ್ಟ ಮೊದಲು ಹೌದಲ್ರಿ. ಜನ್ಮಕ್ಕೆ ಬಂದಂದ್ರೆ ಅಳ್ಕೋತ ಬಂದ. ಸಾಯುವಾಗ ಯಾವ ರಕ್ಕೋತ ಸತ್ತಿರೇನು? ಇಲ್ಲ. ಸಾಯುವಾಗುವ ಅಳೋದ ನಡ್ಬರಕ್ಕ ಒಂದು ಬೇವಿನ ಕಡಿ ಆ ತುದಿನೂ ಕಹಿ ಐತಿ, ಈ ತುದಿನ ಕಹಿ ಐತಿ, ನಡ್ಬರ್ಕಿದ್ದೇನು ಸಿಹಿ ಇರ್ತತಿ. ಹುಟ್ಟು ದುಃಖ, ಸಾವು ದುಃಖ, ನಡ್ಬರ್ಕೇನದ? ದುಃಖದೊಳಗೆ ಬಿದ್ದೀವಿ ಅಲ್ಲ. ದುಃಖವನ್ನೇ ಸುಖವೆಂಬ ರವಿವೇಕಿಗಳು. ಅಬ್ಬ ಇನ್ನೂ ಏನು ಹೇಳ್ಬೇಕು ನಿಜಗೊಂಡ್ರು? ದುಃಖವನ್ನೇ ಸುಖವೆಂಬ ರವಿವೇಕಿಗಳು ಅಲ್ರಿ. ಮತ್ಸ್ಯಜೀವಹಾಲಂ ಪಟದಿ, ಗಜ ಕಚ್ಚೆಯಲ್ಲಿ ನೇತ್ರದಲ್ಲಿ ಶಲಭ, ಶ್ರುತತ್ಯಲ್ಲಿ ಧರ್ವಿ ಕರ್ಣು, ಘ್ರಾಣೆಚ್ಚಲಿ ಭ್ರಮರ. ಹುಚ್ಚುಗೊಂಡೊಂದೊಂದು ವಿಷಯಕ್ಕೆ ಮೆಚ್ಚಿ ಕೆಟ್ಟು ಪಂಚ ವಿಷಯಚ್ಛೆಯಲ್ಲಿ ತಗಲಿರ್ಪ ಮನುಷ್ಯನು ಕೆಡುವುದೇನರಿದು ಅನುಭವಾಮೃತಕಾರ. ಮತ್ಸ್ಯದಲ್ಲಿ ಜೀವಾಲಂಪಟದಿ. ಮತ್ಸ್ಯ ಅಂದ್ರೆ ಮೀನ ಹಿಡಿಯೋಕೆ ಏನು ಮಾಡ್ತಾರೆ ಗೊತ್ತದೇನ್ರಿ? ಅದಕ್ಕೊಂದು ಮಳಿ ಹುಳ ಹಾಕ್ಕಾರ, ಒಳಗೆ ಏನು ಇರ್ತೈತಿ? ಒಳಗೆ ಕೊಂಡಿರ್ತೈತಿ, ಕೊಂಡಿ. ಹಾಂ, ಅದು ಮೀನಿಗೆ ಮ್ಯಾಗಿಂದ ಹುಳನ ಕಾಣಿಸ್ತತಿ, ಒಳಗಿಂದ ಕಾಣಿಸಂಗಿಲ್ಲ. ಅದು ಯಾವ ಮೀನ ತಂದೀರಿ? ಮತ್ತು ಗೊತ್ತಾಕತ್ತಿಲ್ಲ ನಾ ಹೇಳೋ ಮಾತು. ಆ ಮ್ಯಾಲಿನ ಹುಳನ ನೋಡ್ತೈತಿ, ಅದು ಒಳಗೆ ಹುಡುಗಿ ಚಲೋ ಅದಾಳ, ಚಂದ ಅದಾಳ, ಒಳಗೆ ಮುಳ್ಳ ಹಾಕಿ ಜಗ್ತಾನವ ಅಲ್ಲ. ಅದು ಹೋಗಿ ತಿನ್ನಕ್ಕೆ ಹೊಕ್ಕೈತೆ, ಗಂಟಲ್ದಾಗ ಸಿಗ್ತತ್ರಿ ಅದು. ಯಾವುದು ಮುಳ್ಳ ಎತ್ತಿ ಒಗಿತಾನೆ ನೋಡ್ರಿ. ಅದು ಒಂದು ವಿಷಯಕ್ಕಾಗಿ ಮೀನು ಸತ್ತು ಹೋತು. ಮತ್ಸ್ಯಜೀವಹಾಲಂ. ಗಜ ಕಚ್ಚೆಯಲ್ಲಿ ಆನೆ ಹಿಡಿಬೇಕಾರ ಒಂದು ದೊಡ್ಡ ತೆಗಿತಾರ್ರಿ. ಆ ದೊಡ್ಡ ತೆಗೆದ ಮ್ಯಾಗ ಕಣಕಿ ಹಾಕ್ಕಾರ, ಮ್ಯಾಲೊಂದಿಟ್ಟ ಮಣ್ಣು ಹಾಕ್ಕಾರ, ಹುಲ್ಲು ಹಚ್ತಾರೆ. ಅಲ್ಲೊಂದು ಹೆಣ್ಣು ಆನೆ ತಂದು ನಿಂದ್ರಿಸ್ತಾರೆ. ಆ ಹೆಣ್ಣು ಆನೆನ ನೋಡಿ ಗಂಡಾಡಿ ಓಡಿ ಬರ್ತೈತಿ. ಅದು ಒಂದು ಆನೆ ನಿಲ್ಲುವಷ್ಟು ಇರ್ತೈತಿ. ಅದು ಎರಡು ಆನೆ ಭಾರ ತಾಳಂಗಿಲ್ಲ.
ಎರಡು ಆನೆ ಎಷ್ಟು ಆನೆಗಳು ಬಿದ್ದಾವ ಯಾಂಬಲ್ ದೊಡ್ಡ ದೊಡ್ಡ ಪೈಲ್ವಾನ್ ಬಿದ್ದಾವ ಆನೆಗಳು ಗೊತ್ತತ್ರಿ ಹಾಂ ಬಿದ್ದವ ತೊಗೊಂಡು ಬಾ ಹೋಗಿ ಸರ್ಕಸ್ದಾಗ ಮಾಡ್ತಾರಲ್ರಿ ಸರ್ಕಸ್ದಾಗ ಮಾಡ್ತಾರೆ ಬರೀ ಒಂದು ವಿಷಯಕ್ಕಾಗಿ ಆನೆ ಬಲಾಢ್ಯವಾದ ಆನೆ ಅಲ್ರಿ ಮತ್ಸ್ಯಜೀವ ಲಂಪಟ್ಟಿದೆ ಗಜಕಚ್ಚಲಿ ನೇತ್ರದಲ್ಲಿ ಶಲವ ಹುಳ ಈ ದೀಪ ನೋಡಿ ಹಣ್ಣಂತ ಬಂದ ಸುಟ್ಕೊಂಡು ಸಾಯ್ತದ ಅಲ್ರಿ ನಿಜಗೊಂಡ್ರು ಬರ್ದಾರ ಅದು ಹುಳ ನೀವು ಮನುಷ್ಯ ಆಗಿ ಅದ್ರೊಳಗೆ ಸುಟ್ಕೊಂಡು ಸಾಯಕತ್ತೀಯಲ್ಲೋ ಮೂರ್ಖ ಅಲ್ರಿ ಎಷ್ಟು ಸತ್ತವೆ ಸಾಯ್ತವ್ರಿ ಈಗ ನೋಡ್ರಿ ಎಷ್ಟು ಹುಳ ತಲೆ ಮ್ಯಾಗ ಬಿದ್ದು ಸತ್ತು ಗೊತ್ತತ್ತೇನ್ರಿ ಅವು ಅದ್ರಾಗನ ಒಂದು ತಾಸಿನಾಗ ಗಂಡ ಹೆಂಡತಿ ಹಾಕಾವ ಮಕ್ಕಳಕ್ಕಾವ ಅದು ಎಲ್ಲ ಅಲ್ರಿ ಆ ಹುಳ ಮತ್ಸ್ಯಜೀವಾಲಂಪಟತಿ ಗಜಕಾಚ್ಯ ನೇತ್ರದ ಶಲಭ ಶ್ರುತೇಚ್ಛಲಿ ದರ್ವಿಕರ್ಣೋ ಹಾವ ಹಿಡಿಬೇಕಾದ್ರೆ ಪುಂಗಿನಾದ ಮಾಡ್ತಾರೆ ನಾನು ಹಿಂಗೆ ಹೆಡಿ ತಕ್ಕೊಂಡು ಆಡಾಕತ್ತೈತಿ ಹಿಂದೆ ಬಂದು ಅವ್ನು ಹಿಡಿದು ಹಲ್ಲು ಕಿತ್ತು ಅಲ್ರಿ ಹಲ್ಲು ಕಿತ್ತು ಆಟ ಮಾಡಿಸಕ್ಕೆ ಹಚ್ತಾರೆ ಮತ್ತೆ ಹೊಟ್ಟೆ ತುಂಬಿಸ್ಬಿಡ್ತಾರೆ ಬಂದೆ ಒಂದೊಂದು ಏನು ವಿಷಯಕ್ಕಾಗಿ ಒಂದೊಂದು ಪ್ರಾಣಿಗಳು ಸತ್ತ ನೀ 5 ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ನೀನು ಮೋಹಿಸಿದಿ ಅಂತಂದ್ರೆ ನಿನ್ನ ಗತಿ ಏನು ತಮ್ಮ ಒಂದು ಬಾಳಿ ಗಿಡಕ್ಕೆ 4-5 ಆನೆ ಕಟ್ಟಿದ್ರೆ ಬಾಳಿ ಗಿಡ ಹೆಂಗೆ ತಾಳ್ತೈತಿ ಮುಚ್ಚ ಆ ಕಡೆ ಜಗ್ತೈತಿ ಕಣ್ಣು ಈ ಕಡೆ ಜಗ್ತೈತಿ ಮೂಗು ಈ ಕಡೆ ಜಗ್ತೈತಿ ಕಿವಿ ಈ ಕಡೆ ಜಗ್ತೈತಿ ಅಲ್ರಿ ಜಗ್ಗ್ಯಾಡಿ ಒಂದು ದಿವ್ಸ ಕಲಾ ಆದ್ದರಿಂದ ಇದನ್ನು ಸಾಕು ಮಾಡಿ ಇಲ್ಲಿಗೆ ಹುಟ್ಟಿದ ತಾರೀಖ ಹೇಳ್ತೀರಿ ನೀವು ನಿಮ್ಮ ತಾರೀಖ ಯಾವುದಂದ್ರೆ ಹೇಳ್ತೀರಿ ಈ ಹುಟ್ಟುದನ್ನು ಚಾಲು ಮಾಡೋ ತಾರೀಖು ಅದನ್ನ ಹೇಳ್ರಿ ನನಗೆ ಈ ಹುಟ್ಟುದನ್ನು ಆರಂಭ ಮಾಡಿದ್ರಲ್ಲ ಅಲ್ರಿ ಅದು ಗೊತ್ತೇನು ಎಂದು ಹುಟ್ಟಕ್ಕೆ ಚಾಲು ಮಾಡ್ರಿಪ್ಪ ಅದ್ರ ತಾರೀಕು ಕೇಳಕತ್ತೇನೆ ನಾನು ಈಗ ಹುಟ್ಟಿದ್ದಲ್ಲ ಎಂದು ಹುಟ್ಟಕ್ಕೆ ಚಾಲು ಮಾಡಿದ್ರಿ ಎಂದು ಭಗವಂತನನ್ನು ಅಗಲಿದ್ರಿ ಶುರುವಾಗ್ತದು ಅಲ್ರಿ ಭಗವಂತನನ್ನ ಅರ್ದು ಅದಕ್ಕೆ ಆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ನಾವು ಹುಟ್ಟಿ ಬಂದೀವಿ ಎಲ್ಲರೂ ವಿಜಯಪುರಕ್ಕೆ ಹೋದ್ರಿ ಅಂದ್ರೆ ಕಾಕ ವಿಜಯಪುರಕ್ಕೆ ಯಾಕೆ ಬಂದಿದ್ರಿ ಅಂತ ಕೇಳ್ತಾರೆ ಇಂಥದ್ದು ಕೆಲಸ ಇತ್ತಪ್ಪ ಬಂದೀವಿ ಅಂತ ಬೆಳಗಾವ್ಗೆ ಹೋದ್ರಿ ಅಂದ್ರೆ ಕಾಕ ಬೆಳಗಾವ್ಗೆ ಯಾಕೆ ಬಂದ್ರಿ ಇಂಥವ್ರು ಭೇಟಿ ಆಗಬೇಕಾಯ್ತು ಬೆಂಗಳೂರಿಗೆ ಹೋದ್ರಿ ಅಂದ್ರೆ ಯಾಕೆ ಬಂದ್ರಿ ಕಾಕ ಬೆಂಗಳೂರಿಗೆ ಮಿನಿಸ್ಟರ್ ಭೇಟಿ ಆಗೋದಿತ್ತು ಇದು ಖರೆ ನೀವು ವಿಜಯಪುರಕ್ಕೆ ಕಾರಣದಿಂದ ಹೋಗೋದಿಲ್ಲ ಯಾವುದೋ ಕಾರಣದಿಂದ ಹೊಕ್ಕೇರಿ ಬೆಳಗಾವಕ್ಕೆ ಯಾವುದೋ ಕಾರಣದಿಂದ ಹೊಕ್ಕೇರಿ ಕಾರಣ ಬೆಳಗಾವಕ್ಕೆ ಹೋಗ್ಬೇಕಾದ್ರೆ ಕಾರಣ ಬೇಕು ನೀವು ಮನುಷ್ಯರೇ ಹುಟ್ಟಿರಲ್ಲ ಯಾವ ಕಾರಣಕ್ಕೆ ಎದಕ್ಕೆ ಬಂದೀರಿ ಉತ್ತರ ಹೇಳ್ರಿ ಯಾರ್ರಿ ಯಾಕೆ ಬಂದೀರಿ ಕೆಲಸ ಅದ ನಿಮ್ಮದು ಏನದು ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದ ಕಾಯವನು ಕೆಡಿಸಲಾಗದು ನೀ ಇದಕ್ಕೊಂದು ಉದ್ದೇಶದ ಮನುಷ್ಯರಾಗಿ ಯಾಕೆ ಬಂದಿದ್ದೀವಿ ಬಸವಣ್ಣ ಹೇಳ್ತಾನೆ ಉತ್ತರ ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದ ಕಾಯ ಅತ್ತಿನ ಹೊಲಿಸ್ಲಾಕ ಬಂದಿಲ್ಲ ಅತ್ತಿ ಮಗನ ಹೊಲಿಸ್ಲಾಕ ಬಂದಿಲ್ಲ ಮಾವನ ಹೊಲಿಸ್ಲಾಕ ಬಂದಿಲ್ಲ ಪರಮಾತ್ಮ ಹೊಲಿಸ್ಲಾಕ ಬಂದೀವಿ ಇದು ಹೋತು ಮುಗಿತ ಹಾನ್ರಿ ಇದು ಹೋತು ಈ ಮನುಷ್ಯ ಜನ್ಮ ಹೋತು ಅಂದ್ರೆ ಮತ್ತೆ ಸುರು ನೋಡ್ರಿ ಮತ್ತೆ ಸುರು ತಿರುಗೋದಲ್ಲ ವಿಚಾರ ಮಾಡ್ರಿ ಅಲ್ಲ ಇದೊಂದು ಪವಿತ್ರವಾದ ನಕ್ಷತ್ರ ಸಮರ್ಥ ರಾಮದಾಸರಿದ್ದಾಗ ಒಂದು ಪ್ರಸಂಗ ಆಯಿತು ಏನು ಅಂತಂದ್ರೆ ಅದೇ ಸಮೀಪದೊಳಗೆ ಅದೇ ಊರೊಳಗೆ ಸಮೀಪ ಒಂದು ಹಳ್ಳಿಯಾಗ ಬಡತನ ಬಡವರಿಗೆ ಮಕ್ಕಳು ಭಾಳ ಸಾಹುಕಾರಿಗೆ ರೊಕ್ಕ ಭಾಳ ಅಲ್ಲ ಮಕ್ಕಳು ಇರಂಗಿಲ್ಲ ಪಾಪ
ಮನೆ ತುಂಬ ಬೆಳ್ಳಿ ಬಂಗಾರ ಏನೆಲ್ಲ ಇರ್ತೈತಿ. ಮಗ್ಗಲ್ದಾಗ ಬಡವ್ರು ಇರ್ತಾರೆ, ವರ್ಷಕ್ಕೊಂದು ಮಾನ್ಯ ಕೀರ್ತನಕಾರ ಹೇಳ್ತಿದ್ದ, ರೈಲ್ವೆ ಹತ್ತಕ್ಕೆ ಹತ್ತಿದ್ದತ್ತ, ಆಕೆ 4 ಮಕ್ಕಳ ಮುಂದೆ 4 ಮಕ್ಕಳ ಹಿಂದೆ. ಅವ ಅಂದ, ತಂಗಿ 4 ಮನ್ಯಾಗ ಬಿಟ್ಟು ಬರ್ಬಾರ್ದೇನು ಯಪ್ಪ, 4 ಮನ್ಯಾಗ ಬಿಟ್ಟು ಇವನು ತಂದನೆ ಅಂದ. ಆಗಿನ ಕಾಲದ ಕೀರ್ತನಕಾರ ರೋನ್ ಬಸಪ್ಪತ್ ಹೇಳ್ತಿದ್ದವ, ಏನಕ್ಕಿ ಮಾಡ್ತಾರೇನು, ಮನ್ಯಾಗ 4, ಹಿಂದೆ 4, ಮುಂದೆ 4, 12, ಬಗಲಾಗ 1, ಹೊಟ್ಯಾಗ 1. ಹಂಗೆ ಹೋಗೋದ ಅಲ್ರಿ. ಅದಕ್ಕೋಸ್ಕರವಾಗಿ ನಾವು ಯಾಕೆ ಹುಟ್ಟಿ ಬಂದೀವಿಪ್ಪ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವು ಬಡತನ ಭಾಳ ಆಗ್ಯದ, ನಾ ಏನಾರು ಮಾಡಲಿ ಅಲ್ರಿ ಬಯಕ್ಕೆ ಹತ್ತಾಳೆ ಅಂತ. ನೀ ಹರಿದ ಕಲ್ತಿ ಆ ಹುಡುಗರಿಗೆ ಹುಟ್ಟಿದ ಹಂಗೆ ಬತ್ತಲೂ ಅದಾವ, ಏನಾರು ಮಾಡಿರಿ, ಏನು ಮಾಡಲಿ, ನಾ ಮಂತ್ರ ಹೇಳಿ ಬರೋದು, ಅವ್ರು 11 ರೂಪಾಯಿ ಕೊಡ್ತಾರೆ, 1 ದಿವ್ಸದಾಗ ಹೋಗ್ಕತ್ತಿ. ಇಲ್ಲ, ಅವರು ಸಮರ್ಥ ರಾಮದಾಸರು ದೊಡ್ಡ ತಪಸ್ವಿಗಳದಾರ, ಅವ್ರಂತೆ ಹೋಗ್ರಿ, ಏನು ರೀ ಕೆಲಸ ಆಕೈತಿ ಅವ್ರು. ಹಿಂಗೆ ಆಗಲಿ ಜೋಡ್ಗಿ ತೊಗೊಂಡು ಹೋದ. ಆಶ್ರಮದಾಗ ಇಲ್ಲ, ಸಮರ್ಥ ರಾಮದಾಸರು ನದಿಗೆ ಸ್ನಾನಕ್ಕೆ ಹೋಗ್ಯಾರ, ಅಲ್ಲಿಗೆ ಹೋದ. ಅವರು ಶ್ರೀರಾಮ್ ಜೈ ರಾಮ್ ಅಂತ ಮ್ಯಾಗ ಬರ್ತಿದ್ರು ಸ್ನಾನ ಮಾಡಿ. ಇವ ಅಲ್ಲೇ ಹೋಗಿ ಭಿಕ್ಷಾಂದೇಹಿ ಅಂದವ. ಎಲ್ಲಿ ಬೇಡಬೇಕನ್ನೋ ಸಹಿತ ಬಡತನ ಅಂದ್ರೆ ಬುದ್ಧಿಗೂ ಬಡತನ ಇರ್ತೈತೆ ತಿಳ್ಕೊರಿ ನೀವು. ಅಮ್ಮ ಆಶ್ಚರ್ಯಪಟ್ರು, ಏನು ಆಶ್ರಮಕರೇ ಬಂದಿದ್ದಂದ್ರೆ ಏನ್ರಿ ಕೊಡ್ತಿದ್ದೆ, ಈಗ ಸ್ನಾನ ಮಾಡೋಕ್ಕೆ ಬಂದೀನಿ, ಇಲ್ಲಿ ಏನು ಬೇಡಕತ್ಯಾನಲ್ಲ, ಏನು ಕೊಡಬೇಕು ಪಾಪ, ಬಡವ ಇದ್ದಂಗೆ ಕಾಣಿಸ್ತಾನೆ, ಏನು ಕೊಡಬೇಕು ವಿಚಾರ ಮಾಡಿದರು. ಅವ್ರಿಗೆ ಒಂದು ಯುಕ್ತಿ ಹೊಳಿತು. ಕೆಳಗೆ ನೋಡ್ರಿ ಒಂದು ಕಲ್ಲು ಬಿದ್ದಿತ್ತು, ಆ ಕಲ್ಲು ತೊಗೊಂಡು ಜೋಳಿಗೆ ಹೋಗಿದ್ರು. ಸಿಟ್ಟು ಬಂತವಂಗ, ಬೈಕೋತಾವ ಅಂದ, ದೊಡ್ಡ ಸ್ವಾಮಿ ಮತ್ತು ಕಲ್ಲು ಹೋಗ್ದಾನು ಜೋಳಿಯಾಗ ಅಂತ ಬೈಕೋತ ಬಂದ. ಆ ಹುಡುಗು ಹೆಂಡತಿ ಏನು ಕೊಟ್ಟರು, ಗುರುಗಳು ಏನು ಕೊಟ್ಟರು, ಏನು ಕೊಡ್ತಾರೆ, ಕಲ್ಲು ನೋಡಿ. ಯಾರ ತಂಗಿ ಯಾರ್ದದ ಪೌನ ಕುತ್ತಿಗೆ ಹಿಸಕ್ಕದರದ. ಇದೊಂದು ಕಿರಿಕಿರಿನ ರೀ, ಇದು ದೊಡ್ಡ ಕಿರಿಕಿರಿ. ಏನು ಹೇಳಕತ್ತೀನಿ, ಕಲ್ಲ ಗುರು ಅಂತಕ್ಕೆ ಹೋಗಿದ್ದೆ, ಏನು ತಂದೆ ಅಂತ ಕಲ್ಲು ತಂದು ಹಾಕ್ಯಾನ ನೋಡ, ನೀ ಹುಚ್ಚಿ ನಾ ಹುಚ್ಚು ಅಂದ್ಕೊಂಡು ಹೋಗಿದ್ರು. ಹಾಕ್ಯಾಂದ್ರೆ ಹೇಂತಿ ಅಲ್ರಿ ಮಹಾತ್ಮರ ಕೈಯಿಂದ ಬಂದದ್ದು ಕಲ್ಲ ಇರಲಿ, ಅದನ್ನ ಕುಟ್ಟಿ ಪುಡಿ ಮಾಡಿ ತಿನ್ನು ಅಂಥೇಳಿ ಕೈ ಹಾಕಿ ತೆಗೆದ್ರು. ಅದು ಕಲ್ಲು ಬಂಗಾರ ಆಗಿತ್ತು ರೀ, ಬಂಗಾರ ಆಗೈತೆ ನೋಡ್ರಿ. ಹಂಗಾಕಿ ಅವ ಅಂತ ಸಾಧುಗಳಿಗೆ ಬುದ್ಧಿ ಇರಂಗಿಲ್ಲ ನೋಡ್ರಿ. ಯಾಕ್ರಿ ಅಂದ್ರೆ ಅಲ್ಲಿ ದೊಡ್ಡ ಕಲ್ಲಿದ್ದು ಏನು ಅವ್ರ ಅಪ್ಪನ ಮಂದಿ ಕೊಡ್ತಿದ್ದ. ಎತ್ತಿ ದಾಡ ಕಲ್ಲು ಜೋಗೆ ಹಾಕ್ಬಾರ್ದ, 1 ಕಿಲೋದ್ದು ಐತಿ, ಅಲ್ಲಿ 10 ಕಿಲೋದ್ದು ಇದ್ದು. ಅಲ್ರಿ ನಮ್ಮ ಮನೆ ಬಾರ ಕೆಟ್ಟರಿ ಸಿಕ್ಕದ. ಕಿಲೋ ಬಂಗಾರ ಅಂದ್ರೆ ಹೆಂಗೆ ಕಾಣ್ತೈತೆ ರೀ. ಆಕೆ ಶುರುವಾತ್ ನೋಡ್ರಿ. ಬಂಗಾರ ಹೋಗಿ ಮಗ್ಲ ಮಣ್ಣಿಗೆ ಚಿಂತಿ. ಅಲ್ಲ ತಂಗಿ ಮಾನ್ಯರೇ ಹಿಟ್ಟು ಬೇಡಕ್ಕೆ ಬರ್ತಿದ್ರಿ, ಜೋಳ ಬೇಡಕ್ಕೆ ಬರ್ತಿದ್ರಿ, ಹೆಂಗೆ ಸಾವುಕಾರ ಆದ್ರಿ. ಆಕೆ ಹೇಳಿಬಿಟ್ಟ, ಹೆಣ್ಮಕ್ಳ ಬಾಯಾಗ ಮಾತು ನಿಲ್ಲಂಗಿಲ್ಲ, ಗಂಡಸರ ಬಾಗ್ಲಾಗ ಕೂಸು ನಿಲ್ಲಂಗಿಲ್ಲ ಹೇಳ್ತಾರೆ. ನಮ್ಮ ಯಜಮಾನ್ರು ಅದು ಹೋಗಿದ್ರು, ಕಲ್ಲು ಹಾಕಿದ್ರು, ಬಂಗಾರ ಆಗ್ಯದ. ಒಣಗಿನ ಮಂದಿ ಎಲ್ಲ ಎಬ್ಸರು ತಮ್ಮ ಕಂಪ್ನಿನ ಹೋಗೋದನ. ಅವ ಬಂಗಾರ ಆಗೈತಿ, ಕಲ್ಲು ಹಾಕ್ಯಾರ, ನೀವು ಹೋಗ್ರಿ. ಎಲ್ಲನೂ ಜೋಡ್ಗಿ ಹಿಡ್ಕೊಂಡು 100 ಬ್ರಾಹ್ಮಣರು ಎಲ್ಲ ಸಾಲ್ಕ ನಿತ್ತರು. ನದಿಗೆ ಹೋಗ್ಬೇಕು, ಮತ್ತು ಆಶ್ರಮಕ್ಕೆ ಹೋಗಂಗಿಲ್ಲ. ಅವ ನದಿಗೆ ಹೋಗಿದ್ದ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರು. ಅವ್ರು ವಿಚಾರ ಮಾಡ್ರು, ನಾವು 100 ಮಂದಿ ಅದೀವಿ, ಅಪ್ಪಗಳಿಗೆ ಕಲ್ಲು ಎತ್ತೆತ್ತಿ ಹಾಕೋದು ತೊಂದರೆ ಆಕೈತಿ, ನಾವೇ ತಲೆ ಮ್ಯಾಗ ಹೊತ್ಕೊಂಡು ನಿಂದು ನಮ್ಗೆ ಸಾಧ್ಯ ಆದಟ್ಟು ಹಿಂಗೆ ಮುಟ್ಕೊಂತ ಹೊಕ್ಕಾರ ಬಂಗಾರ ಆಕತಿ ಅಂತೇಳಿ ಒಬ್ಬ 10 ಕಿಲೋ 20 ಕಿಲೋ
ಒಬ್ಬ ಹಿಂಗೆ ಕಿಂಟಲ್ಲ ತಲೆ ಮ್ಯಾಗ ಹೊತ್ಕೊಂಡು ನಿತ್ತುಪ್ಪ ಅವ ಬಂದರು ಏನ್ರು ಇದು ಅಂದರು ಅವರು. ಇದೇನು ನಮಗೆಲ್ಲ ಗೊತ್ತಾಗೈತೆ ರೀ ಮಾನ್ಯ ಅವ ಬಂದಿದ್ದ, ನೀವು ಕಲ್ಲು ಎತ್ತಿ ಬಂಗಾರ ಹಾಕಿರಿ, ಅದು ಬಂಗಾರ ಆಗೈತೆ ರೀ, ಅದಕ್ಕೆ ನಿಮಗೆ ತ್ರಾಸ ಆಗಬಾರ್ದಂತೇಳಿ ನಾವು ಹೊತ್ಕೊಂಡು ನಿಂತದ್ರಿ, ಮುಟ್ಕೊಂತ ಹೋಗ್ರಿ ಬಂಗಾರ ಹಾಕೈತಿ. ಆಗೋದಿಲ್ಲ ಅಂದರು. ಯಾಕ್ರಿ ಮತ್ತು ಅಂದಾಗಿತ್ತಲ್ಲ ಅದು ಅದಾಗಿತ್ತು ಅಂದ, ಇವತ್ತು ಆಗಂಗಿಲ್ಲ. ಮತ್ತು ಇವತ್ತು ಯಾಕೆ ಆಗಂಗಿಲ್ಲ? ಅವಂದ ರಾಮ ಸಮರ್ಥರು ನೋಡಪ್ಪ, ಅವ ಬಂದು ನನ್ನ ಮುಂದೆ ನಿಂತಾಗ ಒಂದು ಪವಿತ್ರವಾದ ನಕ್ಷತ್ರ ಇತ್ತು. ಆ ನಕ್ಷತ್ರದಾಗ ಕಲ್ಲಿಗೆ ಮಂತ್ರ ಹಾಕಿದೆ ಅಂದ್ರೆ ಅದು ಬಂಗಾರ ಹಾಕಿತ್ತು. ಈಗ ನಕ್ಷತ್ರ ಇಲ್ಲ, ಮುಂದೆ ಎಂದು ಬರ್ತೈತಿ ರೀ ಅಂತ ಕೇಳಿದ್ರು. 60 ವರ್ಷಕ್ಕೆ ಬರ್ತೈತೆ ಅಂದ್ರೆ ದಪ ದಪ ಕಲ್ಲು ಹೋಗದ ಬಂದು ಹ್ಯಾಂಡ್ರ ದುಬ್ಬರನಾಗ ಪಟ ಪಟ ಬಿಡೋರು. ನಿನ್ನ ಮಾತಿಗೆ ಕೈಲಿ ಹೊತ್ಕೊಂಡು ನಿಂತೆ ಬಂಗಾರ ಆಗಲಿಲ್ಲ. ಈಗ ಇದನ್ನು ಯಾಕೆ ಹೇಳಬೇಕಾಗೈತಿ ಅಂತಂದ್ರೆ ಅದಲ್ರಿ ಕತೆ ಬರೋಬ್ಬರಿ. ಕತೆಗೆ ಲಕ್ಷಾರ್ಥ ಅಂತ ಇರ್ತೈತಲ್ಲ, ಮನುಷ್ಯ ದೇಹ ಅಂತೇನು ನಂಬಿ ಬಂದತ್ತಲ್ಲ, ಇದು ಪವಿತ್ರ ನಕ್ಷತ್ರದ ಇದು. ಈ ಪವಿತ್ರ ನಕ್ಷತ್ರದಾಗ ನೀವು ಗುರುಗಳಂತಕ್ಕೆ ಹೋದ್ರೆ ನಿಮ್ಮ ಬದುಕೇ ಬಂಗಾರ ಆಗ್ತದೆ. ಇಲ್ಲದ ಹೋದರೆ ಹೊಕ್ಕದ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದಮ್ಮ ಯೋಗಿ ಸಮರ್ಥ ಅಂತ ಹಾಡಿಕೊಂಡಾರಲ್ಲ. ಬಹಳ ಸಂತೋಷ. ಇದು ಏನು ಸಿಕ್ಕದ ಮುಂದೆ ಹಾಕಬೇಡ್ರಿ, ತಗೊಳ್ಳುವುದೇ ತಡ ಮಾಡದೆ ಏನು ಮಾಡೋದು, ಮದುವೆ ಮಾಡ್ಕೊಳ್ಳೋದು ಅದಲ್ಲ. ಇವೆಲ್ಲ ಮಾಡ್ಕೊಂಡು ಹೋಗ್ಯಾರ ಹಾಳಾಗಿ. ಇನ್ನು ಹುಟ್ಟೋದು ಬೇಡ, ಅದನ್ನು ಮಾಡ್ಕೋ ಅಲ್ರಿ. ತುಳಸಿದಾಸ ಅಂತ ಹೋಗಿದ್ದಾನೆ. ತುಳಸಿದಾಸ ಬಹಳ ಹೆಂಡತಿ ಮ್ಯಾಗ ಭಾಳ ಪ್ರೀತಿ. ನೋಡ್ರಿ, ಈ ಮಾಯಾ ಅನ್ನೋದು ಭಾಳ ವಿಚಿತ್ರದ. ಅಕ್ಕಮಹಾದೇವಿ ಹೇಳ್ತಾಳಲ್ಲ, ಪುರುಷನ ಮುಂದೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ಮಾಯೆ, ಸ್ತ್ರೀಯ ಮುಂದೆ ಪುರುಷನೆಂಬ ಅಭಿಮಾನವಾಗಿ ಕಾಡಿತ್ತು ಮಾಯೆ, ಚನ್ನ ಮಲ್ಲಿಕಾರ್ಜುನ ನೊಲಿದ ಶರಣಂಗೆ ಮಾಯಿಲ್ಲ ಮರಹಿಲ್ಲ ಅಜ್ಞಾನವೂ ಇಲ್ಲ. ನೋಡ್ರಿ, ಇದು ಮಾಯಾ ಜಾಲ ಅಲ್ರಿ. ಅವಕ್ಕೆ ತಾಯಿ ತನ್ನ ಮಗನನ್ನು ಮನುಷ್ಯನನ್ನಾಗಿ ಮಾಡೋಕೆ 20 ವರ್ಷ ತಗೋತಾಳೆ. ಮಾಯಿ ಬಂದ 3 ದಿವಸ ಮಂಜಾನ ಮಾಡ್ತಾಳೆ ಅವನು ಅಲ್ರಿ. ಆಗಂಗಿಲ್ಲ ನಿಮ್ಮ ಕೂಡ ನಿಮ್ಮ ಅವನ ಕೂಡ ಇರೋಕೆ ನನಗೆ ಆಗಂಗಿಲ್ಲ, ಹೊರ್ಗ ಹೋಗೋದು ಈಗ ಅಲ್ರಿ. ಅಷ್ಟು ಹೆಂಡತಿ ಮ್ಯಾಗ ವ್ಯಾಮೋಹ ತುಳಸಿದಾಸ. ಕಾಕಿ ಬಂದಾಳ ಒಂದು ದಿವಸ ತವ್ರ ಮನೆಗೆ ಕಳಿಸಿದ್ದಿಲ್ಲ ಅವ ಪುಣ್ಯಾತ್ಮ, ಕಳಿಸಿದ್ದಿಲ್ಲ. ಅವಾಗ ತವ್ರ ಮನೆಯಾಗ ಆಕಿ ತಮ್ಮಂದೇನೋ ಲಗ್ನ ಕರ್ಯಾಕೆ ಬಂದರು. ಕರ್ಯಾಕೆ ಬಂದ ಕೂಡಲೇ ಕಳ್ಸಂಗಿಲ್ಲ ಅಂದ. ಅವರು ಆಕೆ ತಾಯಿ ಇದ್ದಳ, ತಮ್ಮ ಹಂಗಲ್ಲ ಅವನ ಮನೆಗೆ ಹೋಗ್ಬೇಕಾಕತಿ, ಹಂಗಲ್ಲ ಲಗ್ನದ ಪಾಪ ಅಂತಂದ. ನೀವೊಂದಟ್ಟೆ ಪ್ಯಾಟ್ಯಾಗ ಹೋಗಿ ಬಾ ಅಂತಂದು ಅವ್ನು ಕೈ ಚೀಲ ಕೊಟ್ಟು ಪ್ಯಾಟ್ಯಾಗ ಕಳಿಸಿರು. ಅವ್ನು ಬರ್ಬಿಡ್ದು ಹೋಗಿಬಿಡ್ರಿ, ಕರ್ಕೊಂಡು ಹೋಗ್ರಿ. ಬಂದ ಮತ್ತು ಕಳಿಸೋದಿಲ್ಲ, ಕರ್ಕೊಂಡು ಹೋದ್ರೆ ಅವ್ರು ಬಂದ. ರತ್ನ ಆದಳಪ್ಪ ತವ್ರ ಮನೆ ಆದಳು. ಯಾರು ಹೇಳ್ರಿ ನೀವು ಕಳ್ಸಾಕತ್ತೆ, ಯಾರು ಹೇಳು? ಜಗಳ ಅದು ಇಲ್ಲೋ ತಮ್ಮ, ಹಂಗಲ್ಲ ಹೆಣ್ಮಗಳು ಹೋಗ್ಬೇಕಾಕತಿ, ಆಕತಿ ಬಾ ಊಟ ಮಾಡು ಅಂತಂದು ತಾಟಿಟ್ಟು ಊಟಕ್ಕೆ ನೀಡ್ಸಿರ ಬಾಯಾಗ ತೂತಾಕ್ದ ಯಾವ ಸಗಣಿ ತಿಂದಂಗೆ ಆಕತಿ. ಆಕೆ ನೀಡಿದ್ರೆ ನನಗೆ ಎಷ್ಟು ರುಚಿ ಹಾಕಿತ್ತು. ಆಕೆ ಸಗಣಿ ಹಾಕಿದ್ರು ಕೂಡ ಹಂಗಲ್ಲೋ ತಮ್ಮ ಅಂತಂದಳು. ಅವಂಗ ಉಂಡ ಮನ್ಕೊಂಡ ನೀರು ಹತ್ತಲಿಲ್ಲ, ಹೋಗೇಬೇಕೀಗ. ಆಕೆ ತವ್ರ ಮನೆಗೆ ಹೋಗೇಬೇಕೀಗ. ಹೊಂಟ ರಾತ್ರಿ ಕತ್ತಲ, ನದಿಯಾಗ ಒಳಗೆ ಹೋದ ಇದು ಮಟ್ಟ ಬತ್ತು ನೀರ ಕತ್ತದ, ಏನು ಮಾಡಬೇಕು ಅಂದಮ್ಮ. ಆಗ ಒಂದು ಹೆಣ ತೇಲ್ಕೋತ ಬರ್ತಿತ್ತ. ಅವಂದ ನಾನು ಏನು ತೆಪ್ಪ ಕಟ್ಟಿಬಿಟ್ಟಾಳಂತ ಭ್ರಮ ಮನುಷ್ಯ ಅಂದು. ಅದನ್ನು ಆ ಹೆಣ ಇಟ್ಕೊಂಡು ದಾಟಿದಂತ. ದಾಟಿನ ಮ್ಯಾಗ ಮಹಡಿ ಮ್ಯಾಗಿದ್ದಳಲ್ಲ,
ಅಲ್ಲಿ ಹ್ಯಾಂಗೆ ಹೋಗ್ಬೇಕು ವಿಚಾರ ಮಾಡಿದ. ಒಂದು ಹಾವು ಜೋತ್ ಬಿದ್ದಿತ್ತು. ಹಾವು ಹಬ್ಬ ಅವಂದ ನೋಡು ನಾ ಬರ್ತೀನಿ ಅಂತೇಳಿ ಹಗ್ಗ ಜೋತ್ಬಿಟ್ಟ ಅದು ನಾವು. ಹಾವನ್ಯಾಗ ಹಗ್ಗದ ಭ್ರಮ ಆತತ್ ನಾವು ಹೇಳ್ತಿರ್ತೀವಿ, ಹಗ್ಗದಾಗ ಹಾವಿನ ಭ್ರಮ ಆಕತ್ ನಾವು ಹೇಳ್ತಿರ್ತೀವಿ. ಉಲ್ಟ ಆ ಭ್ರಮದ ಕಣ್ಣುಗಳು ಹಿಂಗೆ ಆಕ್ಕಾವ್ರಿ. ಅದನ್ನ ಹಿಡಿದು ಮ್ಯಾಲೆ ಏರಿದ, ಬಾಗ್ಲ ಬಡದ, ಬಾಗ್ಲ ತುಳು ಹೆಂಗೆ ಬಂದ್ರಿ ಇಟ್ಟೊತ್ನ್ಯಾಗ ಹೆಂಗೆ ಬರ್ತಾರೆ ನೀ ಬಂದೆ ಅಂದ ನನ್ಗೆ ಜೀವ ಗಮಸೋದಿಲ್ಲ. ಇಲ್ಲಿ ಮ್ಯಾಲೆ ಹೆಂಗೆ ಬಂದ್ರಿ ನೀ ಹಗ್ಗ ಕಟ್ಟಿದ್ದಿಲ್ಲ ಅಂದ. ನೋಡಿಳು ದೀಪ ತಂದ, ಅಲ್ರಿ ಹಾವು ಅದ ರೀ. ಮತ್ತು ನದಿ ಹೆಂಗೆ ದಟ್ರಿ ನೀನ ಕಳಿಸಿದ್ದಿಲ್ಲ ಅಂದ. ಅಯ್ಯೋ ಯಪ್ಪ ಏನು ರೀ ನೀವು ಹಿಂಗೆ ಮಾಡ್ತೀರಿ? ಅಲ್ಲ ಈ ಹೊಲಸಾದ ದೇಹದ ಮ್ಯಾಲೆ ಏನು ಪ್ರೀತಿ ಮಾಡಿ ಓಡಿ ಬಂದಿರಿ ಅಲ್ಲ, ಇದ್ರಾಗ ಏನದ ಮಲಮೂತ್ರದ ಕುಡಿಕೆ, ಕಿವಿನ ಹಡಿಕೆ, ಎಲುವಿನ ತಡಿಕೆ, ಸುಡಲೇ ದೇಹ ಅಲ್ಲ. ಈ ಈ ಹೊಲಸಿನ ಮ್ಯಾಗ ಈ ಶರೀರದ ಮ್ಯಾಗ ಎಷ್ಟು ಪ್ರೀತಿ ಐತಿಲ್ಲ ಅದನ್ನೇ ಭಗವಂತನ ಮೇಲೆ ಇಟ್ಟಿದ್ರಿ ಅಂದ್ರೆ ನೀವು ಮಹಾತ್ಮರಾಕಿದ್ರಲ್ಲ ಅಂದರು. ಕಣ್ಣು ತೆರೀತು ನೋಡ್ರಿ ಪಾಪ ಪುಣ್ಯಾತ್ಮಂದು ಏನೋ 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 ಅಂಬಲ್ಲ. ಹಾಂ ನಾ ಕಣ್ಣು ಕೈಯ ಮುಗಿದ ನೀನೇ ಗುರು, ನಾನು ಶ್ರೀರಾಮಚಂದ್ರನ ದರ್ಶನ ಮಾಡಿಕೊಂಡೇ ಬರ್ತಾನಂತಂದು ಹೋದ. ಎಲ್ಲಿಗೆ? ಗಂಗಾ ನದಿ, ಕಾಶಿ ಗಂಗಾ ನದಿ. ಕುಟೀರ ಹಾಕ್ಕೊಂಡು ರಾಮ 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 ಜಪ 12 ವರ್ಷ ತಕ ರೀ. ಅವ ಅಕಸ್ಮಾತ್ ಎಲ್ಲರೇ ಒಂದಕ್ಕೆ ಹೋದಂದ್ರೆ ಹೋಗಿ ಬಂದು ಒಂದು ಕಲ್ಲು ಮ್ಯಾಲೆ ಕಾಲು ತೊಳ್ಕೊತಿದ್ದ. ಆ ಕಲ್ಲು ಶಾಪಗ್ರಸ್ತಿತ್ತು ಅಂತ ಅದು ಕಲ್ಲು. ಅವಾಗ 12 ವರ್ಷ ಅದಕ್ಕೆ ಅವನ ಪಾದದ ನೀರು ಬಿದ್ದ ಬಳಿಕ ಅದ್ರ ಒಳಗಿಂದ ಪಿಶಾಚಿ ಎದ್ದು, ಯಪ್ಪ ನಾನು ಶಾಪಗ್ರಸ್ತ ಆಗಿದ್ದೆ, ನಿನ್ನ ಪಾದದ ನೀರು ಬಿದ್ದ ನನಗೆ ಮುಕ್ತಿ ಆಯ್ತು, ನಿನಗೇನು ಬೇಕು ಹೇಳು? ನನಗೇನು ಬೇಕಾಗಿಲ್ಲ, ಶ್ರೀರಾಮಚಂದ್ರನ ದರ್ಶನ ಬೇಕು. ಹಿಂಗೆ ನನ್ನ ಕಡೆಯಿಂದ ಆಗೋದಿಲ್ಲ. ದಿನಾಲೂ ಆ ಹನುಮಂತೇವ್ರ ಗುಡಿ ಒಳಗೆ ರಾಮಾಯಣ ನಡೀತದ. ಅಲ್ಲಿ ಹಬ್ಬ ಮುದಕ್ಕೆ ಬರ್ತಾನೆ, ಅವನೇ ಹನುಮಂತ. ಆ ಮುದಕಗೆ ನೀನು ಹೋಗಿ ಸಾಷ್ಟಾಂಗ ನಮಸ್ಕಾರ ಕಾಲು ಹಿಡಿ, ನನಗೆ ರಾಮನ ದರ್ಶನ ಮಾಡಿಸು ಅಂತ ಅನ್ನು. ಅವನು ನಿನ್ನ ಪರವಾಗಿ ರಾಮ ದರ್ಶನ ಮಾಡಿಸ್ತಾನೆ. ಹಿಂಗೆ ಸಂಜೆ ಆತು, ಹನುಮಂತ ಗುಡ ಜ್ವರ ಆಯ್ತು. ಎಲ್ಲಿ ರಾಮ ನಡಿತೈತಿ ಅಲ್ಲಿ ರಾಮ ಇರತಾನೆ, ಎಲ್ಲಿ ಸಿದ್ಧಾರ್ಥ ಚರಿತ್ರೆ ನಡಿತೈತಿ ಅಲ್ಲಿ ಸಿದ್ಧಾರ್ಥ ಇರತಾನೆ. ಸುಮ್ಮ ಪುಸ್ತಕ ತಿಳ್ಕೊಬೇಡ್ರಿ ಅವೆಲ್ಲ, ಹಂಗಲ್ಲ. ಅದು ಪುಸ್ತಕ ತಿಳ್ಕೊಂಡ್ರೆ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಅವ ಹೋದ, ಒಬ್ಬ ಮುದಕ್ಕೆ ಬಂದ, ಕಂಬಕ್ಕೆ ಹಚ್ಚಿ ಕುಂತ ನೋಡಿದ, ಇವನೇ ಅದಾನ ಹನುಮಂತ. ಹೋಗಿ ಗಪ್ಪನ ಕಾಲು ಹಿಡ್ದ. ಎಲ್ಲ ಮುಗಿದು ಮಂದಿ ಹೋಗಾಕೈತು. ಯಾಕೋಪ್ಪ ನನ್ನ ಕಾಲಕ್ಕೆ ಹಿಡ್ದೆ? ನೀ ಯಾರದಿ ನನಗೆ ಗೊತ್ತದ. ಅಲ್ಲಿ ಯಾರು ಏನು ಇಲ್ಲ, ನೀ ಮಾರುತ್ತೀರಿ. ನಾನು 12 ವರ್ಷ ರಾಮನ ತಪಸ್ಸು ಮಾಡಿದ್ದೀನಿ. ಅವನ ದರ್ಶನ ನನಗೆ ಆಗಬೇಕು ಅಂದ್ಕೊಂಡೆ. ಏನು ಅಡ್ಡಿ ಇಲ್ಲಪ್ಪ, ನೀ ತಪಸ್ಸು ಮಾಡಿದ್ದು ಖರೆ ಅದ, ನನಗೂ ಗೊತ್ತದ. ನಿನ್ನ ಇಚ್ಛಾ ಪೂರ್ತಿ ಮಾಡ್ತಾನೆ, ನಿನ್ನ ಪರವಾಗಿ ರಾಮಚಂದ್ರನಿಗೆ ವಿನಂತಿ ಮಾಡ್ಕೋತಾನೆ ಅಂಥೇಳಿ ರಾಮನಿಗೆ ಹೋಗಿ ಮಾರುತಿ ಪ್ರಾರ್ಥನೆ ಮಾಡಿಕೊಂಡ. 12 ವರ್ಷದಕ್ಕ ನಿನ್ನ ಜಪ ಮಾಡ್ಯಾನ, ನೀನು ದರ್ಶನ ಕೊಡಲೇಬೇಕು ಅಂತ ಅಂದ್ಕೊಡ್ಲಿ. ಆಗಲಿ ಮಾರುತಿ, ನೀ ಹೇಳ್ತಿ ಅಂದ ಬಳಿಕ ನಾವು ದರ್ಶನ ಕೊಡ್ತಾನೆ ಅಂಥೇಳಿ ಕೊನೆಯ ದಿವಸ ರಾಮ 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 ಅನ್ನುವಾಗ ತುಳಸಿದಾಸ ಅಂತ ರಾಮಚಂದ್ರ ಬಂದ ಮುಂದೆ ನಿಂತ. ರಾಮಚಂದ್ರ ಬಂದು ಮುಂದೆ ನಿಂತಾಗ ನಮಸ್ಕಾರ ಮಾಡಿದ. ಯಪ್ಪ ಭಾಳ ಸಂತೋಷ ಆಯ್ತು, ನೀವು ನಮ್ಮ ಗುರುಗಳಿಗೆ ಎಷ್ಟು ದರ್ಶನ ಕೊಡಬೇಕು. ಅವ್ರ ಗುರುಗಳು ಯಾರು? ನಿಮ್ಮ ಗುರುಗಳು ಯಾರು ನಿಮಗೂ ಗೊತ್ತದ ಬಿಡ್ರಿ. ಅಲ್ರಿ, ನಮ್ಮ ಗುರುಗಳಿಗೆ ದರ್ಶನ ಮಾಡಬೇಕು ಅಂದ್ಕೊಡ್ಲಿ. ಆಗಲಿಪ್ಪ ಅಂಥೇಳಿ ಆ ರಾಮಚಂದ್ರ ಅವನ ಹೆಂಡತಿಗೂ ರತ್ನಾಗ ಭೇಟಿಯಾಗಿ, ನೀನು ತುಳಸಿ ರಾಮಾಯಣ ಅಂತ ಬರೀ, ಅದು ವಾಲ್ಮೀಕಿ ರಾಮಾಯಣ ಸಂಸ್ಕೃತ ಒಳಗದ, ನೀ ತುಳಸಿ ರಾಮಾಯಣ ಅಂತ ಹಿಂದಿ ಒಳಗೆ ಬರೀಪ,
ಪ್ರಸಿದ್ಧ ಆಗ್ತದೆ ಅಂತ ಆಶೀರ್ವಾದ ಮಾಡ್ಯಾರ. ತುಳಸಿ ರಾಮಾಯಣ ಬರ್ದಾನ. ಆ ಕಡೆ ಎಲ್ಲ ತುಳಸಿ ರಾಮಾಯಣ ಭಾಳ ಪಠಣ ಮಾಡ್ತಾ ಇದ್ದಾರೆ. ಆ ಸುಂದರವಾದ ಗ್ರಂಥ ಅದ. ಈ ರೀತಿಯಾಗಿ ನಾವು ಹುಟ್ಟಿ ಬಂದದ್ದು ಎದರ ಸಲುವಾಗಿಪ್ಪ ಅಂತಾರೆ, ಇನ್ನೊಮ್ಮೆ ಈ ಕೆಲಸ ಮಾಡೋದು ಬಿಡೋದು ಏನ್ರಿ. ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಲು ಬೇಕದು, ನೆಟ್ಟ ನಳವಡದಿರ್ದೊಡೀತನು ಬಿದ್ದ ಬಳಿಕಿನಲ್ಲಿ, ಹುಟ್ಟದಿಹ ವಿದ್ಯೆಯನ್ನು ಕಲಿಯುವುದು ಸೃಷ್ಟಿಯೊಳಗುತ್ತಮವು ಕಷ್ಟಕ್ಕೆ ಅಂದ. ಅವರು ಅನುಭವ ಅಮೃತಕಾರ ಭಾಳ ಹೇಳ್ಯಾರಲ್ಲ. ಹುಟ್ಟಿದ್ರೆ ಸಾವಿಲ್ಲದಂಗರೆ ಮಾಡ್ಕೋಬೇಕು, ಸತ್ತ ಬಳಿಕ ಹುಟ್ಟಲಾರ್ದಂಗರೆ ಮಾಡ್ಕೋಬೇಕು. ಎರಡು ಮಾರ್ಗ, ಒಂದು ಜ್ಞಾನ ಮಾರ್ಗ, ಒಂದು ಉಪಾಸನೆ ಮಾರ್ಗ. ಹುಟ್ಟಿದ್ರೆ ಸಾಯಲಾರ. ನಮ್ಮ ಇದಕ್ಕೆ ಹೋಗ್ತೀವಲ್ಲ ಹೆಬ್ಬಳ್ಳಿಗೆ, ಬ್ರಹ್ಮಚೈತನ್ಯ ಮಹಾರಾಜರಿಗೆ ಅವರು ಬಂದತ್ತ, ಅವರು ಪ್ರಮುಖ. ಅಪ್ಪರ ನಿಮ್ಮ ಆಶೀರ್ವಾದದಿಂದ ನಮ್ಮ ಶಿಕ್ಷಣ ಸಂಸ್ಥೆ ಚಲೋ ನಡೆದದ್ರಿ. ಶಿಕ್ಷಣ ಸಂಸ್ಥೆ ಮಾಡಿದೆಪ್ಪ. ಹ್ಞೂ ರೀಪ್ಪ, ಭಾಳ ಚಲೋ ಆಗೈತಿ. ನಾನೊಂದು ಶಿಕ್ಷಣ ಸಂಸ್ಥೆ ಮಾಡೀನಿ ಅಂತ ಅಂದ್ರಂತವ್ರು ಬ್ರಹ್ಮಚೈತನ್ಯ ಮಹಾರಾಜರು. ನೀವು ಅದೇನು ಕ್ಲಾಸ್ ಇಲ್ಲ, ರೂಮ್ ಇಲ್ಲ, ವಿದ್ಯಾರ್ಥಿಗಳಿಲ್ಲ, ಮತ್ತು ನಿಮ್ಮ ಶಿಕ್ಷಣ ಸಂಸ್ಥೆದಾಗ ನೀವೇನು ಕಲಿಸ್ತೀರಿ? ನಾ ಸಾಯೋದನ್ನು ಕಲಿಸ್ತೇನೆ ಅಂದಂತ. ಒಂದ ಸಾಯೋದನ್ನು ಕಲಿಸೋದೇನು ರೀ, ಆಯುಷ್ಯ ಸಾಯತಾರಲ್ಲ ಅಂದಂತವ. ಹಂಗಲ್ಲಪ್ಪ, ಹೆಂಗೆ ಸಾಯೋದನ್ನು ಕಲಿಸ್ತೆ ಗೊತ್ತೇನು? ಮತ್ತೊಮ್ಮೆ ಹುಟ್ಟಿ ಬರ್ದಂಗೆ ಸಾಯೋದನ್ನು ಕಲಿಸ್ತೇನೆ ನಾನು. ಮತ್ತೊಮ್ಮೆ ಹುಟ್ಟಿ ಬರ್ದಂಗೆ ಸಾಯೋದನ್ನು ಕಲಿಸ್ತೇನಪ್ಪ ಅಂದ್ರಂತ. ನಮ್ಮದು ಅದ ಶಿಕ್ಷಣ ಸಂಸ್ಥೆ ಅದ. ನೀವೆಲ್ಲ ಬಂದಿರಲ್ಲ, ಇನ್ನೊಮ್ಮೆ ಬರಂಗ ಇಲ್ಲ. ಬರಂಗ ಇಲ್ಲ. ಸಿದ್ಧಾಡೋನ ಮ್ಯಾಗ ವಿಶ್ವಾಸ ಇಡ್ರಿ, ದಿನಾಲು ಸತ್ಸಂಗ ಮಾಡಿರಿ. ನಿಜವಾಗಿಯೂ ಕೂಡ ನಿಮ್ಮ ಸಮರ್ಥ, ನಿಮ್ಮ ಪುಣ್ಯ ಈಗ ಮಾಡ್ರಕ್ಕೆ ಹತ್ತಿ ನೋಡ್ರಿ. ನಾಳೆ ಹೋಳಿಗೆ ಶಿಖರಣಿ, ರವಿವಾರ ದಿವಸ. ಮತ್ತು ನಾಳೆ ಬಂದಿರಿ ರವಿವಾರ ದಿವಸ. ಮುತ್ತೈದ್ಯಾರು ಸಾಧಾರಣ ಒಂದು 500 ಮಂದಿ ಮುತ್ತೈದ್ಯಾರನರೇ